पार्वतीश्वरं शिशुकुटिलं बोधकं गुरुमाश्रयं यदिन्द्रियमृदं तापत्रनिवारणं शान्तैकपदं देवं शुद्धारणं भजे गुरुनाथारणं भजे सद्गुरुनाथं भजे. ವೇದಿಕೆ ಮೇಲೆ ಉಪಸ್ಥಿತ ಹಿರಿಯರಿಗೂ ಹಾಗೂ ರವೀಂದ್ರ ಶೆಟ್ಟಿ ಅವರಿಗೂ, ನಮ್ಮ ಅಖಿಲ ಕರ್ನಾಟಕದ ಶಿಕ್ಷಕರ ಸಮಾಜದ ಅಧ್ಯಕ್ಷರವರೆಗೂ, ಅದೇ ರೀತಿ ಮಧುಕರ್ ಸರ್ ಅವರಿಗೂ ವಂದಿಸುತ್ತಾ, ಅದೇ ರೀತಿ ಹರಿಶಂಕರ್ ಸರ್ ಅವರಿಗೂ ವಂದಿಸುತ್ತಾ, ಇಲ್ಲಿ ಉಪಸ್ಥಿತ ವೇದಿಕೆ ಮುಂಭಾಗ ಪತ್ರಿಕಾಗೋಷ್ಠಿಯ ಬಳಗಕ್ಕೂ ಅನಂತ ವಂದನೆಗಳು ತಿಳಿಸುತ್ತಾ, ಅಲೆಮಾರಿ ಮತ್ತು ಅಲೆಮಾರಿಯ ಜನಾಂಗದ 46 ಜಾತಿಗಳೊಳಗಡೆ ನಾನು ಒಬ್ಬ ಸಿಕ್ಕಿಲ್ಗಾರದವನಾಗಿದ್ದೀನಿ. ಈ ಒಂದು ಸಿಕ್ಕಿಲ್ಗಾರದವನಾಗಿ ಈ ಒಂದು ಅಲೆಮಾರಿ ಮತ್ತು ಅಲೆಮಾರಿ ಒಳಗಡೆ ಆಗ್ತಾ ಇರುವಂತಹ ಕೆಲವೊಂದು ನೋವುಗಳು ಈಗಾಗಲೇ ರವೀಂದ್ರ ಶೆಟ್ಟಿ ಅವರು ಹೇಳಿದರು. ನಾನು ಎಲ್ಲ ಅಧ್ಯಕ್ಷರು ಬಂದು ಮಾಡಿಕೊಂಡು ಎಲ್ಲ ಸಮಾಜಕ್ಕೆ ನಾನು ತಿರುಗಿ ನೋಡಿದ್ದೀನಿ, ನಾನು ಸ್ಪಂದಿಸಿದ್ದೀನಿ. ನಾನು ಕಂಬ ಹಾಕ್ಕೊಂಡು ಅಲ್ಲೇ ನನ್ನ ಮನೆ ಅಂತೇಳಿ ವಾಸ ಆಗಿದೆ ಅಂತ ಹೇಳ್ತಾರೆ. ನಮ್ಮದು ಇಲ್ಲಿ ಹುಬ್ಬಳ್ಳಿ ಒಳಗಡೆ ಸುಮಾರು ನಮ್ಮ ಶಿಕ್ಷಕರ ಸಮಾಜದ ಉಳ್ಳಂಥ ಒಂದು 7 ತಾಂಡಿಗಳು ಅಂತೇಳಿ ಅದು 7 ಕಾಲನಿಗಳು. ಆ 7 ಕಾಲನಿಗಳಿಗೆ ರವೀಂದ್ರ ಶೆಟ್ಟಿ ಅವರು ಬಂದು ಪ್ರತಿಯೊಂದು ಮನೆಗೆ ಬಂದು ಅವರು ಕಾಳಜಿಯನ್ನು ವಹಿಸಿದ್ದಾರೆ. ಅವ್ರು ಕೇಳಿದ್ದಾರೆ ನೋವುಗಳನ್ನೆಲ್ಲ. ಆದರೂ ಕೂಡ ಅವರು ಸರ್ಕಾರಕ್ಕೆ ಇನ್ನೂ ಗಮನಕ್ಕೆ ಬರೆಸಬೇಕು. ಈ ಸರ್ಕಾರಕ್ಕೆ ಸಮಾಜದ ಬಗ್ಗೆ, ಈ ಅಲೆಮಾರಿ ಸಮಾಜದ ಬಗ್ಗೆ ಸರ್ಕಾರಕ್ಕೆ ಇನ್ನೂ ಗಮನಕ್ಕೆ ತರಿಸ್ಬೇಕು ಅಂತೇಳಿ ಭಾಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆನೇ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಏನು ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಏನು ಬರೀಬೇಕು ಅದು ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅವಗುಡಿಸುವಂಥ ಕಾರ್ಯಕ್ರಮಗಳು ಎಲ್ಲಾದರೂ ಆಗೇ ಇಲ್ಲ. ಇನ್ಮೇಲೆ ನಾವು ಮಾಡ್ತಾ ಇದ್ದೀವಿ. ರವೀಂದ್ರ ಶೆಟ್ಟಿ ಅವರು ಸೇರಿ ಮತ್ತು ಅವ್ರ ತಂಡದವರು ಸೇರಿ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟೋ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೋ ಬಡ ಮಕ್ಕಳಿಗೆ ನಾವು ನಮ್ಮ ಜೋಳಿಗೆಯನ್ನು ಹಾಕ್ಕೊಂಡು ಬಡ ಮಕ್ಕಳಿಗೆ ನಾವು ಮನೆಗೆ ಹೋಗಿ ಊರುಗಳಿಗೆ ಹೋಗಿ ಶಿಕ್ಷಣಕ್ಕಾಗಿ ನಾವು ಬೇಡಿ ಕಾಡಿ ನಾವು ಅವ್ರಿಗೋಸ್ಕರ ನಾವು ಎಷ್ಟೋ ಶಿಕ್ಷಣಕ್ಕಾಗಿ ಒಂದು ಅವ್ರ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ. ಅಂಥ ಶಿಕ್ಷಣಕ್ಕಾಗಲಿ ಮತ್ತು ಒಳ್ಳೆ ಮನೆಗಳಿಗಾಗಲಿ ಮತ್ತು ಒಳ್ಳೆ ಬೀದಿ ವ್ಯಾಪಾರಸ್ಥರು ನಮ್ಮ ಸಮಾಜದೊಳಗಡೆ ಭಾಳಷ್ಟು ಜನಾಂಗದವರಿದ್ದಾರೆ. ಆ ಕಾರಣಕ್ಕೆ ಬೀದಿ ವ್ಯಾಪಾರಸ್ಥರು ದಿವಸ 200-300 ರೂಪಾಯಿ ದುಡಿಬೇಕು. ಅದರೊಳಗಡೆ ಅವ್ರದೆಲ್ಲ ನಡೆಯುವಂಥದ್ದು. ಆ ಕಾರಣಕ್ಕೆ ಅದೆಲ್ಲ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ತಾವೆಲ್ಲ ಪತ್ರಿಕಾಗೋಷ್ಠಿ ಒಳಗಡೆ ಅದನ್ನು ಪ್ರಕಟಿಸಿ ಹೌದು ನಮ್ಮ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೀವಿ. ನಾವು ಕೂಡ ನಮ್ಮ ಕೈ ಜೋಡಿಸಿ ಅಂತ ಹೇಳ್ತಾ ಹೋಗೋಣ. ಶಿವಾಯ.